ಗುರು ತುಂಬ ದಿನ ಆದಮೇಲೆ ವೀಡಿಯೋ ಮಾಡ್ತಿದ್ದೀನಿ. ನನ್ನ ಗಾಡಿ ನಿಂತು ಆಲ್ರೆಡಿ 4-5 ದಿನ ಆಯಿತು. ಹೋದ ವೀಡಿಯೋದಲ್ಲಿ ತೋರಿಸಿದ್ದೀನಿ ನಿಮಗೆ, ಶಾರ್ಟ್ ವೀಡಿಯೋದಲ್ಲಿ ಗಾಡಿ ಎಲ್ಲ ತೊಳೆದಿದ್ದು. ಈಗ ಬಾಡಿಗೆ ಸಿಕ್ಕಿದೆ, ಇಲ್ಲಿಂದ ಎಲ್ಲಿಗೆ ಅಂತ ಹೇಳ್ತೀನಿ. ಫಸ್ಟು ಗಾಡಿಗೆ ಡೀಸೆಲ್ ಹಾಕೋಣ, ಬನ್ನಿ ಡೀಸೆಲ್ ತಂದಿದ್ದೀನಿ. ಫುಲ್ ಡ್ರೈ ಆಗಿಬಿಟ್ಟಿತ್ತು ಗುರು, ಈಗಿನ್ನೂ ತಂದಿದ್ದೀನಿ. ಈಗ ಹಾಕಬೇಕು. ಈಗ ಹಾಕ್ಬಿಟ್ಟು ಸೀದಾ ಇಲ್ಲಿಂದ ಎಲೆಕ್ಟ್ರಾನ್ ಸಿಟಿ ಬೊಮ್ಮನಹಳ್ಳಿಲಿ ಪಿಕಪ್ ಇರೋದು, ಅಲ್ಲಿ ಹೋಗ್ಬಿಟ್ಟು ಫಸ್ಟ್ ಲೋಡ್ ಮಾಡ್ಕೊಳ್ಳೋಣ. ಪಾಯಿಂಟಿಗೆ ಹೋಗ್ಬಿಟ್ಟು ಹೇಳ್ತೀನಿ ಎಲ್ಲಿಂದ ಎಲ್ಲಿಗೆ ಅಂತ. ಫಸ್ಟ್ ಬನ್ನಿ ಡೀಸೆಲ್ ಎಲ್ಲ ಹಾಕಾಯಿತು. ಈಗ ಸೀದಾ ಹೋಗಿ ಕ್ಯಾನೆಲ್ಲ ಇಟ್ಬಿಟ್ಟು ಇಲ್ಲಿಂದ ಬಿಡೋಣ. ಟೈಮ್ ಆಲ್ರೆಡಿ 8:15 ಆಗಿದೆ. 10 ಗಂಟೆ ಒಳಗೆ ಹೋಗಬೇಕು. ಇವತ್ತು ಭಾನುವಾರ ಆಗೋದ್ರಿಂದ ಬೇಗ ಬಂದ್ರೇ ಲೋಡ್ ಆಗೋದಿಲ್ಲ, ಅಂದರೆ ಸೋಮವಾರಕ್ಕೆ ಇದಾಗ್ಬಿಡುತ್ತೆ, ಹಾಲ್ಟ್ ಆಗಿಬಿಡುತ್ತೆ. ಬೇಗ ಬನ್ನಿ ಅಂತ ಪೂಜೆ ಮಾಡೋಣ. ಮನೆ ಫಸ್ಟ್ ಇಲ್ಲಿಂದ ಬಿಡೋಣ. ಭಾನುವಾರ ಆದರೂ ಎಷ್ಟೊಂದು ಟ್ರಾಫಿಕ್ ಐತೆ ಗುರು. ಇಲ್ಲಿಂದ ಸೀದಾ ಇದಕ್ಕೆ ಹೋಗ್ಬಿಡೋಣ. ಮಾಧವರ ಬೇಡ, ಮಾಧವರ ದೂರ ಆಗಿಬಿಡುತ್ತೆ. ಸೀದಾ ರಾಜ್ಕುಮಾರ್ ಸಮಾಧಿ ರೋಡಲ್ಲಿ ಹೋಗಿ ನಾಯನಹಳ್ಳಿ ಹತ್ರ ನೈಸ್ ರೋಡ್ ಹತ್ಕೊಂಡ್ಬಿಡೋಣಂತೆ. ಬನ್ನಿ ಫಸ್ಟ್ ಇಲ್ಲಿಂದ ಸಿಟಿ ಎಕ್ಸಿಟ್ ಆಗೋಣ. ಫೈನಲಿ ಕಂಪ್ನಿ ಹತ್ರ ಬಂದಿದ್ದೀನಿ. IFB ವಾಷಿಂಗ್ ಮಿಷಿನು, ಎಲೆಕ್ಟ್ರಾನ್ ಸಿಟಿ ಚಂದಾಪುರಲ್ಲಿ ಇರೋದು ಈ ಕಂಪ್ನಿ. ತೋರಿಸ್ತೀನಿ ಬನ್ನಿ. ನನ್ನ ಗಾಡಿ ಇಲ್ಲಿದೆ, ಅದು ಬ್ಲೂ ಕಲರ್ ಶೆಟ್ರ್ ಕಾಣ್ತಿದೆಯಲ್ಲ, ಅದರೊಳಗಡೆ ಲೋಡಿಂಗು. ತೋರಿಸಿ ಬನ್ನಿ. ನೋಡಿ, ಈ ಗೇಟಲ್ಲೇ ಹೋಗಬೇಕು. ನೋಡ್ತಾ ಇರ್ಬೋದು ನೋಡಿ, IFB ಇಂಡಸ್ಟ್ರಿಯಲ್ ಲಿಮಿಟೆಡ್ ಅಂತ ಇದೆ, ಮೇನ್ ರೋಡಲ್ಲಿದೆ. ಈಗ ಟಿಫನ್ ಮಾಡೋಕ್ಕೆ ನಡ್ಕೊಂಡು ಹೋಗ್ತಾ ಇದ್ದೀನಿ. ಬನ್ನಿ ಟಿಫನ್ ಮಾಡ್ಕೊಂಬರೋಣ. ಅಷ್ಟೊತ್ತಿಗೆ ಲೋಡಿಂಗ್ ಅವ್ರು ಇನ್ನೂ ಬಂದಿಲ್ವಂತೆ, ಅವ್ರು ಬಂದಮೇಲೆ ಒಳಗಡೆ ಬಿಡ್ತೀನಿ ಅಂತ ಹೇಳಿದ್ದಾರೆ. ಫಸ್ಟ್ ಹೋಗಿ ಟಿಫನ್ ಮಾಡಿಕೊಂಡು ಆಮೇಲೆ ನೋಡಿರ್ಬೋದು ಕಂಪ್ನಿ ಒಳಗಡೆ ಬಂದಿದ್ದೀನಿ. ಇದೇ ನೋಡ್ತಾ ಇರ್ಬೋದು ವಾಷಿಂಗ್ ಮಿಷಿನ್ಗಳು ನೋಡಲ್ಲಿದೆ. ಬನ್ನಿ ಲೋಡ್ ಮಾಡ್ತಾ ಇರ್ಬೋದು, ಲೋಡ್ ಮಾಡ್ತವ್ರೆ. ದೊಡ್ಡ ದೊಡ್ಡ ವಾಷಿಂಗ್ ಮಿಷಿನ್ಗಳು ಇದು. ನೋಡಿ ಎಷ್ಟು ದೊಡ್ಡದಿದೆ. ಏನೊಂದು 5-6 ಬರೋ ವರ್ಷದಲ್ಲಿ ಸುಸ್ತಾಗುತ್ತೇನಪ್ಪ ನನ್ನ ಗಾಡಿ. ಎಷ್ಟೆಷ್ಟು ದೊಡ್ಡ ಮಿಷಿನ್ ಗುರು. ಇದೇನು ವಾಷಿಂಗ್ ಮಿಷಿನ್ನ ಏನಿದೆ, ಇದೇ ಬೇರೆ ಥರ ಇದೆ. ಅದೊಂದು ನೋಡಿ ಫ್ರಂಟಲ್ಲಿರೋದು ಎಷ್ಟು ದೊಡ್ಡದಾಗಿದೆ. ಆಲ್ರೆಡಿ 3 ಮಿಷನ್ ಇಟ್ಟಿದ್ದಾರೆ. ದೊಡ್ಡ ದೊಡ್ಡ ಮಿಷಿನ್ ಎಲ್ಲಿಗೆ ಹೋಗುತ್ತೆ ಗುರು? ಮೋಸ್ಟ್ಲಿ ದೊಡ್ಡ ದೊಡ್ಡ ಈ ಆರ್ಮಿ ಕ್ಯಾಂಪಸ್ ಇರ್ತಾವಲ್ಲ, ಅಲ್ಲಿಗೆ ಹೋಗುತ್ತಾ ಏನೋ ಗೊತ್ತಿಲ್ಲ. ಬಿಲ್ ಕೊಟ್ಮೇಲೆ ಗೊತ್ತಾಗುತ್ತೆ. ನೋಡಿರಿ ಎಷ್ಟೆಷ್ಟು ದೊಡ್ಡದಿದೆ. ಇದು ಪಕ್ಕದ ಗಾಡಿಗೆ ಅನಿಸುತ್ತೆ, ನನ್ನ ಗಾಡಿಗಲ್ಲ. ಈ ಗಾಡಿಗೆ ಗುರು. ಇದೆಲ್ಲ ವಾಷಿಂಗ್ ಮಿಷಿನ್. ನಾವಿದ್ದೀವಿ ಪ್ರೆಸೆಂಟ್ ಈಗ ಹೊಸಕೋಟೆ ಟೋಲಿಂದ ಸ್ವಲ್ಪ ಮುಂದೆ ಬಂದಿದ್ದೀವಿ. ನೋಡ್ತಾ ಇರೋ ಗಾಡಿ ಎಲ್ಲಿ ನಿಂತಿದೆ. ಬಿರಿಯಾನಿ ತಿನ್ನೋಣ ಅಂತ ಇಲ್ಲಿ ದಮ್ ಬಿರಿಯಾನಿ ಮುಂದೆ ಹಾಕಿದ್ದೀನಿ, ಇನ್ನೂ ಹೋಗಿಲ್ಲ. ಟೋಲ್ ನೋಡ್ತಾ ಇರ್ಬೋದು, ಅಲ್ಲಿದೆ. ಆಮೇಲೆ ಬಟ್ಟೆ ಒಂದು ಸ್ವಲ್ಪ ಗಲೀಜಾಗಿದೆ. ಏನಕ್ಕೆ ಬಿಚ್ಚಿಲ್ಲ ಅಂದರೆ ಮತ್ತೆ ಪಾರ್ಟ್ ಪೋಲ್ ಸಿಕ್ಕಿದೆ.
ಪಾಟ್ ಮಾಲ್ಗೆ ಈಗ ಮತ್ತೆ 2 ಪಾಟ್ ಮಾಲ್ ಸಿಕ್ಕಿದೆ. 15,000 30,000 ರೂಪಾಯಿದು. ಈಗ ಟಾರ್ಪಲ್ ಹಾಕಬೇಕು ತೆಗಿಬೇಕು. ಈಗ ಇಲ್ಲೇ ಹೊಸಕೋಟೆಯಿಂದನೇ ಪಿಕಪ್ ಇರೋದು. ಆಮೇಲೆ ಮಾಲು ಸ್ವಲ್ಪ ಸೆಂಟ್ರಲ್ ಇದೆಯಲ್ಲ, ಲೆಫ್ಟ್ ಟು ರೈಟು ಸ್ವಲ್ಪ ಆ ಕಡೆ ಇದು ಮಾಡಬೇಕು. ಹಂಗಾಗಿ ಮತ್ತೆ ಬಟ್ಟೆ ಗಲೀಜಾಗ್ಬಿಡುತ್ತೆ. ಅವೆಲ್ಲ ಪಿಕಪ್ ಮಾಡಿಕೊಂಡು ಮತ್ತೆ ಬೇರೆ ಬಟ್ಟೆ ಹಾಕೋಣಂತೆ. ಬನ್ನಿ ಹೋಗಿ ದಮ್ ಬಿರಿಯಾನಿ ತಿನ್ಕೊಂಬರೋಣ. ಗುರು ಈಗ ಟೈಮ್ ಬಂದು ಕರೆಕ್ಟಾಗಿ 6:54 ಆಗಿದೆ. ಇವತ್ತು 3ನೇ ದಿನ ಗಾಡಿ ಲೋಡ್ ಮಾಡಿ ಪಾಟ್ ಮಾಲೆಲ್ಲ ಹಾಕ್ಕೊಂಡು ಇವಾಗ ಎದ್ದು ಬಿಡ್ತಾಯಿದ್ದೀನಿ. ಡೀಸಲ್ಲು ಹಾಕ್ಸಿಲ್ಲ, ಎರಡೂ ಹಾಕಿಲ್ಲ. ಮುಂದೆ ಹೋಗಿ ಜಿಯೋ ಪೆಟ್ರೋಲ್ ಬಂಕ್ ಐತೆ, ಅಲ್ಲಿ ಫುಲ್ ಟ್ಯಾಂಕ್ ಮಾಡಿಸ್ಕೊಂಡು ಹಂಗೆ ಒಂದು ಸ್ವಲ್ಪ 1 ಲೀಟ್ರ್ 2 ಲೀಟ್ರು ಎರಡು ಬ್ಲೂ ಹಾಕ್ಕೊಂಡು ಇನ್ನೊಂಚೂರು ಮುಂದಕ್ಕೆ ಹೋದರೆ ಐಚರ್ ಶೋರೂಮ್ ಐತೆ, ಅಲ್ಲೊಂದು 2 ಬ್ಲೂ ತೊಗೊಂಡು ಆರಾಮಾಗಿ ಹೋಗ್ಬಿಡೋಣಂತೆ. ಎಷ್ಟಾಗುತ್ತೆ ಅಷ್ಟು ಹೊಡೆದು ಬಿಡ್ಬೇಕು ಗುರು. ಯಾಕಂದರೆ 2-3 ದಿನ ಲೇಟ್ ಆಗಿದೆ ಆಲ್ರೆಡಿ. ಸುಮ್ಮನೆ ಈಗ ಫೋನ್ ಮಾಡಿ ಟಾರ್ಚರ್ ಕೊಡ್ತಾರೆ, ಎಲ್ಲೂ ನಿಲ್ಸಂಗೆ ಇಲ್ಲ, ನಾನ್ ಸ್ಟಾಪ್ ಹೊಡೆದು ಬಿಡಬೇಕು. ಫಸ್ಟ್ನೇ ಡೆಲಿವರಿನೇ ಬರಂಪುರ್ ಒಡಿಶಾ ಎಂಟ್ರಿ ಆಗಿ ಒಂದು 100 ಕಿಲೋಮೀಟ್ರ್ ಒಳಗೆ ಹೋಗ್ಬೇಕು. ಫಸ್ಟ್ನೇ ಅನ್ಲೋಡ್ ಅದೊಂದು ಆಗೋಯ್ತು ಅಂದರೆ ಇನ್ನು ಸೆಕೆಂಡ್ನೇದು ಬಂದು ಜಾರ್ಖಂಡ್ ಅಂತೀನಿ, ಛತ್ತೀಸ್ಗಢದಲ್ಲಿ ಅಲ್ಲೊಂದು ಆಗೋಯ್ತು ಅಂದರೆ ಇನ್ನು 3ನೇ ಪಾಯಿಂಟ್ ಬಂದು ಬಿಹಾರಿಗೆ ಹೋಗಬೇಕು. ಬಿಹಾರ್ ಪಟ್ನಾದಲ್ಲಿ ಖಾಲಿ ಆಯಿತು ಅಂದರೆ ಅಲ್ಲಿಂದ ಸೀದಾ ಶಿಲಾಂಗೆ ಲಾಸ್ಟ್ನೇ ಪಾಯಿಂಟು. ಇಷ್ಟು ಪಾಯಿಂಟ್ ಕವರ್ ಮಾಡಬೇಕು. ಟೋಟಲ್ 4 ಪಾಯಿಂಟ್ ಐತೆ. ಬನ್ನಿ ಪಟಾಪಟ ಅಂತ ಹೋಗಿ ಎಲ್ಲ ಮುಗಿಸೋಣ. ಈಗ ಪ್ರೆಸೆಂಟ್ ಎಲ್ಲಿದ್ದೀವಪ್ಪ ಅಂದರೆ ಕೋಲಾರ ನಿಯರ್ ಇದ್ದೀವಿ. ಕೋಲಾರ ಇಲ್ಲಿಂದ ಒಂದು 22 ಕಿಲೋಮೀಟ್ರ್ ಇರ್ಬೋದು. ನೋಡೋಣ, ಫಸ್ಟು ಡೀಸೆಲ್ ಹಾಕ್ಸ್ಕೊಂಡು ಆಮೇಲೆ ನೋಡೋದಂತೆ. ನಾನು ಬೇಸಿಗೆ ಕಾಲದಲ್ಲೂ ಚಳಿ ಸ್ಟಾರ್ಟ್ ಆಗಿಬಿಟ್ಟಿದೆ ಅವರು. ಬೆಳಗ್ಗೆ ಸಿಕ್ಕಾಬಿಟ್ಟೆ ಚಳಿ. ನೋಡ್ತಾ ಇರ್ಬೋದು ಬೆಳಗ್ಗೆ ಇದು ಪರವಾಗಿಲ್ಲ ಗುರು. ನಮ್ಮ ಬೆಳಗ್ಗೆ ಎದ್ದಾಗ ಇಷ್ಟೊಂದು ಬ್ರೈಟ್ ಇರಲಿಲ್ಲ, ಫುಲ್ಲು ರೆಡ್ ಕಲರ್ ಅಂದರೆ ರೆಡ್ ಕಲರ್ ಆಗಿತ್ತು, ಸಖತ್ತಾಗಿ ಕಾಣ್ತಾಯಿತ್ತು. ವಿಡಿಯೋ ಮಾಡೋಣ ಅಂದರೆ ಕೈಯೆಲ್ಲ ಸಿಕ್ಕಾಬಟ್ಟೆ ನೋವಾಗ್ಬಿಟ್ಟಿತ್ತು ಗುರು, ಹಂಗಂಗೆ ಹಿಡ್ಕೊತಾ ಇತ್ತು ಚಳಿಗೆ. ಆಮೇಲೆ ಸಿಕ್ಕಾಬಟ್ಟೆ ಫಾಗಿತ್ತು, ಹಂಗಾಗಿ ವಿಡಿಯೋ ಮಾಡೋಕ್ಕೆ ಹೋಗಿಲ್ಲ. ಬನ್ನಿ ಸೀದಾ ಹೋಗಿ ಡೀಸೆಲ್ ಹಾಕ್ಸ್ಕೊಂಡು